ತುಂಬರು ಮಾರಯ್ಯ. ವರ್ಷಕ್ಕಿಂತ ಈ ವರ್ಷ 2 ಪಟ್ಟು ಜನ ಜಾಸ್ತಿ. ಏನು ಗಂಡು ಮಕ್ಕಳ ಮುಖದಲ್ಲಿ ಮಂದ ಹಾಸ. ಆದ್ರೆ ಇಷ್ಟೇ ಬದಿ ಕೂತ ಗಂಡು ಮಕ್ಕಳ ಮುಖದಲ್ಲಿ ಯಾಕೆ ಬೇಜಾರ್ ಕಾರಣಂಗ ಆಗ್ತಿದ್ದಲ್ಲ ಯಾಕೆ? ಓಹೋ, ಕುಟ್ಟಿ ಮಂಡ ಹಾಕ್ಲಿಲ್ಲ ಅಂಬುದಕ್ಕಿಂತ ತಕೊಂಡ ಮಂಡ ಹಾಕು ಕೊಡ್ಲಿಲ್ಲಲ್ಲ, ಅದು ಬೇಜಾರು ಈ ಮಕ್ಕಳಿಗೆ. ಗೊತ್ತಾಯ್ತು. ಪಾಪ ಇವತ್ತ ನಾಟಕ ಹೆಂಗಂದ್ರು 1 25 ಮಂಡ ಬತ್ತಿದ್ವು ಅನ್ಕೊಂಡೆ. ರಾತ್ರಿ ಮನೆ ಕಂಡಿದ್ದೆ ನಮ್ಮ ಗಜ್ಜು ನಿಧಿ ಗಣ್ಣಲ್ಲಿ ಡಬಲ್ ಕಳ್ಳ, ಡಬಲ್ ಸೂರ್ಯ, ಇದು ಸೆಂಟ್ರು, ಇದು ಸಿಂಗಲ್ಲು, ಇದು ಮಂಗಲ್ಲು, ಇದು ಪೊಂಗಲ್ ಅಂತ ಎದುರುಗಳಲ್ಲಿ. ಪಾಪ ನಮ್ಮ ವಿದ್ಯೆ ಬಂದು ಹೇಳ್ತೀವಿ ನೋಡ, ಅವರು ಮನೆ ಕಂಡಲ್ಲಿ ಕಳ್ಳ ಸೂರ್ಯ ಅಂತಿದ್ದರು. ಒಂದು ಮಂಡ ಹಾಕ್ಸ್ಕೊಡ ಪ್ಲೀಸ್, ಅಂತ ಬಿಸಿ ಬಂದ್ಕೊಂಡಿದ್ಯಾ. ಅಯ್ಯೋ ಪಾಪ ಬೇಜಾರ ತಮ್ಮ ಇಲ್ಲಿ ಮಂಡ ಹಾಕಿಲ್ಲ, 9 ಮನೆ ಮನೆ ಹೋಗ್ಕೊಂಡೆ. ಆದ್ರೆ ಅವ್ರ ಮುಖದಲ್ಲಿ ಪಾಪ ಹಿಂಗಾದ್ರೆ ನಮ್ಮ ಈ ಹಿಂಗಸರ ಮುಖದಲ್ಲಂತೂ ಡಬಲ್ ಮಂದ ಹಾಸ. ಅಲ್ಲೂರ ಅಕ್ಕನ ಮುಖ ಹೆಂಗ ಲಕ ಅಂತ ಹೊಡೆತೇ ಬಿದ್ದಿದ್ದು. ಈ ಲಕ ಹೊಳು ಮಂದ ಹಾಸ ಹೆಂಗೆ? ಈ ಹೊಳಪು ಕಾಮುದು ಪ್ಯಾರೋನ್ ಲೆವೆಲಿಂದಲ್ಲ, ತಿಂಗಳ 2,000 ಬರ್ತಿದಲ್ಲ ಆ ಮಂದ ಹಾಸ ಇದು. ನೋಡುವುದಲ್ಲ ಹೌದವರಿಗೆ ಹಿಂಗ ಕೈ ಹೊಡ್ಕೊಂತಾರೆ. ಆದ್ರೆ ರಶ್ಮಿ ಮಂದಿ ಸ್ವಸ್ಥರಿಗೆ ಬೇಜಾರಾಗ್ಬಿಟ್ಟು. ಯಾಕೆ ಹೇಳಿ, ನಮ್ಗೆ ದುಡ್ಡು ಬರುವುದಿಲ್ಲ, ಅಕ್ಕಿಗಟ್ಟೆ ಹೋಗ್ತದೆ ದುಡ್ಡು. ಅವ್ರಿಗೆ ಒಂದೇ ಚಿಂತಿ, ನಮ್ಮ ಅತ್ತಿ ಯಾವಾಗ ಸಾಯೋದು, ನಂಗೆ ಯಾವಾಗ ದುಡ್ಡು ಬರುವುದು. ಆ ದುಡ್ಡು ಬರುವುದಿಲ್ಲ, ಹೋಗುದಿಲ್ಲ. ಇವರಿಗೆ ಈ ಚಿಂತಿ. ನಾವು ಗಂಡು ಮಕ್ಕಳು ಓಟಾಕ್ತಾರೆ ಏನು 8 ನಂಬರು 9 ನಂಬರ್ ತಕೊಂಬೋದು, ಮನೆಗೆ ಹೋಗ್ಬೋದು. ಇವರಿಗೆ ದುಡ್ಡು ಬರುವುದಲ್ಲಿ ಬಸ್ ಬೇರೆ ಫ್ರೀ. ಇವ್ರಿಗೆ ಯಾವ ನಮ್ಮನೆ ಸವಲತ್ತು ಮರೆಯ. ಮೊದ್ಲಾದ್ರೂ ಬಸ್ ಬರುತ್ತಿದೆ, ಜನ ಸೈಡ್ ಬಸ್ ಬಂದಿದ್ರು. ಈಗ ಹಂಗಲ್ಲ, ಬಸ್ ಐತಿ ಹೆಂಗಸರು ಬಂದ್ರು ಹೋಗು ಬಸ್ಸಿಗೆ ಬಿದ್ದು ಹೋಗಲಪ್ಪ. ನಾನು ಮೊನ್ನೆ ಹುಬ್ಳಿ ಹೋಗ್ಬೇಕಂತ್ಕೊಂಡೆ, ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಏನಿ ಬಸ್ ಹತ್ತಿರ ಹೀಗೆ. ಪಾಪ ನನ್ನ ಸೈಡಿಗೆ ಹೋಗಿ 70 ಸೌದ ಮುಚ್ಚಿಗೆ ಬಂದು ನಿಂತ್ಯ. ತಮ್ಮ ಮಾತ್ನಾಗ ಬಸ್ ಹತ್ತಿಸ್ಕೊಡು ಅಂತ ಹೇಳ್ತೀವಿ. ಒಂದು ಬ್ಯಾರಲ್ ಅಂತ 4 ನಿಮಿಷರು 150 ಲೀಟರ್ ಟ್ಯಾಂಕ್ ಪಾಪ ಆ ಮುದುಕ ಈಗ ಬಸ್ ಹತ್ತಬೇಕು. ಈ ಹಿಂಸರು ಕುದ್ರಿ ಗೋಣಿ ಗೊತ್ತಿರ ಹೋಗ, ಅವನು ಎದಿ ಮೇಲೆ ಕಾಲು ಇಟ್ಕೊಂಡು ಹತ್ತು ಹುಬ್ಳಿಗೆ ಹೋಗುವ ಮುದುಕ ಮಣಿಪಾಲಿಗೆ. ನಾ ಹತ್ತಕ್ಕೆ ಹೋಗಲ್ಲ, ವಾಪಸ್ ಬಂದೆ. ಅವನಿಟ್ಟು ಹೆಜ್ಜೆ ಮಣಿಪಾಲಿಗೆ ಹೋದ. ಆ ಹೆಜ್ಜೆ ನನ್ನ ಹೆಜ್ಜೆ ಮಣಿಪಾಲಿಯ ಮತ್ತೆ ಮುಂದೆ ಹೋಗ್ಲಿಲ್ಲ. ಈ ನಮ್ಮನೆ ಆ ಮುತ್ತು ಗಂಸದು ಆ ಕಾಲದಲ್ಲಿ ನಮ್ಮಂತ ಗಣಿಸ್ರೇ ಹಿಂಸರ್ಕಿಂತ ಮ್ಯಾಲಿದ್ರು ಅನ್ಕೊಂಡೆ. ಈಗ ನೋಡಿದ್ರೆ ಈ ಬಸ್ ಟಿಕೆಟ್ ಕಾಲದಲ್ಲೇ ಹಿಂಸರೇ ನಮ್ಮ ಮೇಲೆ ಹತ್ಕೊಂಡಾಯ್ತಲ್ಲ ದೇವ್ರೆ. ಪಾಪ ಇಂಥ ಒಂದು ಫ್ರೀ ಯುಗದಲ್ಲೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಇರೋರು ಒಬ್ಬೊಬ್ರು ಇರ್ತಾರಲ್ಲ ಅಲ್ಲಲ್ಲಿ. ನಮ್ಮೊಬ್ಬ ನಟರಿ ನಾ ಬಿಡಾಕ ಬತ್ತಿ, ನನ್ನ ಕಾರಿತ್ತು ನಾ ಬಿಡಾಕ ಬತ್ತಿ, ನೀ ಇಲ್ಲ ಬೇಡ ನಾ ಫ್ರೀ ಇದ್ದವನಿಗೆ ಹೋಗಿ ಸಾಯ್ಲಿ, ಇಲ್ಲ ನಾ ಬಿಡಾಕ ಬತ್ತಿದ್ದೆ ನಮ್ಮ ಚಂದ್ರಕಾಂತ CM. ನಾ ಹೇಳಿದೆ ಬೇಡ, ನಿಮ್ಮ ಸಂಸಾರ ಚಂದಿದ್ ಬೇಡ ಅಂದೆ. ಇದು ನಾ ಬಿಟ್ಟಾಕ ಬರ್ತೀನ ನಂದು ಕಾರ್ ನಂದು ನಿಂಗೆ. ಪಾಪ ಹೆಣಿತಿ 1 ದಿವಸ ಮೀನ್ ಪಡಿಕಾಕ ಹೋದ ಕಾರ್ ಮೇಲೆ. ಈ ಬೇಬಸ್ ಗಡ್ಡಿ ಬಿಡ್ತೇನೆ ಎಷ್ಟು ಬೇಬಸ್ರು. ಆದ್ರೂ 1 ಲೆಕ್ಕದಲ್ಲಿ ಒಂಥರ ಆಪತ್ತು ಬಾಂಧವ ಇದ್ದಂಗೆ ನಮ್ಗೆ. ಬೇಕಾದ್ರೆ ಪುಣ್ಯ ಆಡ್ಬೇಕು, ಹದ್ಮೇಲೆ ಸಾಯ್ಲಿ ಬೇಜಾರಿಲ್ಲ. ಅವ ನಮ್ಗೆ ಆಪತ್ತು ಬಾಂಧವನೇ.
ಆದ್ರೆ ಇವೆಲ್ಲ ವಿಷಯ ಹೇಳಿದೆ ನಾನು ನಿಮ್ಗೆ. ನಮ್ಮ ಸುದ್ದಿ ಹೇಳ್ಬೇಡ. ನನ್ನ ಹೆಸರೇನು? ಅಣ್ಣ ಒಳಗೀತ ಹುಡುಗ ಬರ್ಲೆ. ನನ್ನ ಹೆಸರು ರಾಜ. ದೊಡ್ಡ ಬಿಸ್ನೆಸ್ ಮ್ಯಾನ್, ಸಿಕ್ಕಾಪಟ್ಟಿ ದೊಡ್ಡ ಬಿಸ್ನೆಸ್ ನೋಡುವುದಲ್ಲ. ಆದ್ರೂ ಏನಾಗ ಹೋಗಿದೆ ಹೇಳ್ಕೊಂಡೆ, ಪೊಲೀಸ್ ಕೆಲಸ ಮಾಡಿ 4 ಮಂದಿ ಕಳ್ಳರು ಹಿಡಿಬೇಕಂಬುದು ಬಹಳ ಇಷ್ಟ ಐತ್ ನಂಗೆ. ಅದಕ್ಕೆ ಒಂದು ಪೊಲೀಸ್ ಫಾರಂ ತುಂಬಕ್ ಹೋದೆ. ಒಬ್ಬ ಪೊಲೀಸ್ ಅಂದ, ತಮ್ಮ ನೀ ಜೀವ ನೋಡಿದ್ರೆ ಒಣಗಿ ಬಿದ್ದ ಹೆಡಿಬಿಟ್ಟಿ ನಂಗೆ ನಿಂಗೆ ಯಾಕೆ ಪೊಲೀಸ್ ನೌಕರಿ? ನೀವು ಹೋಮ್ ಗಾರ್ಡ್ ಆಗೋ ಕೂಲೈಕಿಲ್ಲ, ಸಂಬಂಧ ಬಿಟ್ಟಾಗ ಮನೆಗೆ ಹೋಗಂದ. ಸಿಟ್ಟು ಬಂತು ನಂಗೆ. ಜಾಬದಲ್ಲೇ ಚಾಲೆಂಜ್ ಆಗ್ದೆ. ನೋಡಿ ಸರ, ಮುಂದೊಂದು ದಿವಸ ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಕೊಂಡೆ, ನೀವೇ ನನ್ನ ಬೆನ್ನಿಂದ ಬರ್ರಿ. ಆ ತರ ಮಾಡಿ ಕಾಣ್ತಿಲ್ಲ, ನಾ ರಾಜನೇ ಅಲ್ಲ ಅಂದೆ. ಈಗ ಎಷ್ಟೋ ಮಂದಿ ಪೊಲೀಸರು ನನ್ನ ಬೆನ್ನ ಹಿಂದೆ ಬರ್ತೀವಿ. ಯಾಕೆ ಹೇಳಿ? ನಾವು ಮಾಡು ಕೆಲಸನೇ ಅಂತದ್ದು ಕುಟ್ಪುಟಿ ಮಂಡ. ಪೊಲೀಸ್ ಚಾಲೆಂಜ್ ಹಾಕೋದು ಮುಖ್ಯ ಅಲ್ಲ, ನಾವು ಯಾವ ಕೆಲಸ ಹಾಕೊಂಡು ಕಲಿತಾವ ಮುಖ್ಯ. ಪೊಲೀಸರು ತಲೆ ಹಾಳಾಗೋಯ್ತು, ಓದ್ತಾ ಬರ್ತೀವ್ರು ನಂಗೆ ಸಿಕ್ಕುದಿಲ್ಲ. ಅವಾಗ ಚಾಲೆಂಜ್ ಇತ್ತಲ್ಲ, ನಮ್ ಬೆನ್ನಿಂದ ಬರ್ಬೇಕು ನೀವು ಅಂದ್ಕೊಂಡೆ. ಆದ್ರೆ ನಂಗೆ ಕುಟ್ಕುಟಿ ಮಾಡಕ್ಕೆ 4 ಮಂದಿ ಹೆಣ್ಮಕ್ಳು ಆಳ್ಬೇಕಾಗಿದ್ರು. ಯಾರಾದ್ರೂ 4 ಹೆಣ್ಮಕ್ಳು ಆಳು ಸಿಕ್ಬಿಟ್ರೆ ಮಾತಾಡ್ಬೇಡ್ರಿ ಮತ್ತೆ ಮಂದಿ ಅದಕ್ಕೆ ನಾವು ಹ್ಯಾಂಗರ್ ಮಾಡಿ ಒಂದು ನೌಕರಿ, ಒಂದು ಹೆಣ್ಣು ಹುಡುಕೋದೆಯಾ ಹ್ಯಾಂಗರ್ ಮಾಡಿ ನೋಡುವ. ಯಾರಾದ್ರೂ ಈ ಬದಿ ಬರ್ತಾರೋ, ಈ ಬದಿ ಬರ್ತಾರೋ. ಈ ಬದಿ ಒಟ್ಟು ರಾವ್ ಮಕ್ಕನೇ ಜಾಸ್ತಿ, ಈ ಬದಿ ನೋಡ್ಬಿಟ್ಟು ಆಡುಪಟ್ಟಿ ಮಕ್ಕಳೇ ಜಾಸ್ತಿ. ಕೆಳಗೊಂದು ಯಾವ ಮಾಡ್ತಾರೆ ಬಂದಿರೋದು ಅವರು ಅದಿಲ್ಲ. ಏನೇ ಹೋಗಲಿ, ಯಾರಾದ್ರೂ ಸರಿ ಕೆಲಸಕ್ಕೆ ಹಾಕೊಂಡು ಮಂಡ ಹೊಡಿಸ್ಬಿಡುದೆಯಾ. ಪೋಸ್ ಕೊಟ್ಟಾನೋ ಹುಡುಗ, ಪೋಸ್ ಕೊಟ್ಟಾನೋ, ಪೋಸ್ ಕೊಟ್ಟಾನೋ, ಫೋನ್ ನಂಬರ್ ಕೊಟ್ಟಾನೋ. ನಮ್ಮ ರಾಜ್ಯದ ಮಾವ, ನಮ್ಮ ರಾಜ್ಯದ ಮಾವ ನಮ್ಮ ರಾಜ್ಯದ ಮಾವ ಇನ್ನೂ ಕೊಟ್ಟಾನೋ. ಪೋಸ್ ಕೊಟ್ಟಾನೋ, ಫೋನ್ ನಂಬರ್ ಕೊಟ್ಟಾನೋ, ಪೋಸ್ ಕೊಟ್ಟಾನೋ, ಫೋನ್ ನಂಬರ್ ಕೊಟ್ಟಾನೋ. ನಮ್ಮ ಹತ್ತಿ ಮಗ, ನಮ್ಮ ಹತ್ತಿ ಮಗ ಬಂದು ಕಸ್ಮ ಹಾಕ್ಯಾನ. ನಮ್ಮ ಹತ್ತಿ ಮಗ ಬಾರಾದೇನು ಮೂಟು ಹಾಕ್ಯಾನ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಕಳ್ಳಿಯ ಮೋಡದ ಅಲೆಗಳ ಕಂಡು ಹೆದರಿದನೆ. ಕಳ್ಳಿಯ ಮೋಡವ ಅಲೆಗಳ ಕಂಡು ಚಂದಿರ ಹೆದರಿದನೆ. ಇದು ಹಾಡು ಎಲ್ಲದ ನಾವ ಇಟ್ಟದನಲ್ಲ, ನಾವ್ ಎಲ್ಲದ ಅವನು ಹಾಡಿದ್ರು. ಅವ ಕೂತಲ್ಲೇ ಕುಣಿತೆ ಕೂತಿಗೆ ಸಾಕ್ ಸಾಕಾಗ್ಬಿಡ್ತ್ರಿ. ಬೆಳ್ತಾನೆ ಇದೇ ನಮ್ನೆ ಹಾಡಿದ್ರು ಏನ್ರಿ, ನನಗೊಂದು ಕೆಲಸ ಸಿಗುವಲ್ಲಾಗೈತಿ. ಅವನರ ವಿನಾಯಕ ಹೇಳಬಾರ್ದು, ನಮ್ಮೂರ ಕೆಲಸ ಐತಿ ಅಂತ ಹೇಳ್ತಾನೆ. ಏನೇನು ಕೆಲಸ ಇಲ್ಲ, ಎಲ್ಲ ಈ ಗಂಡ್ಮಕ್ಳೇ ರಂಗೋಲಿ ಬಿಡಿಸ್ತಾ ಇದಾರೆ. ಇನ್ನು ಹೆಣ್ಮಕ್ಳು ನಾವ್ ಏನ್ ಮಾಡೋಣ ಅಂತ ಕೆಲಸನೇ ಇಲ್ಲ ರೀ. ಅದಕ್ಕೆ ಹುಡ್ಕ್ಯಾಡಿ ಸಾಕಾಗಿ ಹೋಗ್ಬಿಟ್ಟೈತಿ. ಯಾರಾದ್ರೂ ಒಂದ್ ಕೆಲಸ ಕೊಟ್ರೆ ಪುಣ್ಯ ಕಟ್ಕೊಂತಾರೆ ಅಂತ. ಲಡ್ಡು ತಾನಾಗೆ ಬಂದು ಬಾಯಿಗೆ ಬಿತ್ತ, ಇಲ್ಲ ಹೊರಟೆ ಬಂದು ಬಾಯಿಗೆ ಬಿತ್ತಂದ್ರೆ ಗೊತ್ತಾಗಲ್ಲ. ಲಡ್ಡು ಅಲ್ಲ, ಲೆಗ್ ಪೀಸ್. ಕೆಲಸಕ್ಕೆ ಹುಡುಕ್ತಿದ್ದೆ, ಇದು ಅದೇ ಗಿರಾಕಿ. ಕೇಳಿ ಬಿಡುವ ಪುಟಿ, ಏನ್ ಹುಡುಕ್ತಿದ್ದೆ? ನಾನ ಹುಡುಕ್ತಿದ್ದೆ ರೀ, ಹುಡುಕ್ತಿದ್ದೆ. ಎಲ್ಲ ಇದ್ದು ಏನು ಇಲ್ಲದಂಗ ಆಗಿದೆ ನನ್ನ ಪಾಡು. ನೋಡಿದ್ರೆ ಎಲ್ಲ ಇದ್ದಂಗೆ ಕಾಣ್ತಿದ್ದಾರೆ. ಮತ್ತೆ ಭಗವಂತ ಜಾಸ್ತಿನ ಕೊಟ್ಟಾನ, ಇರ್ಬೇಕಾಗಿದ್ದಿದೆ. ಆದ್ರೆ ನನಗೊಂದು ಕೆಲಸ ಇಲ್ಲ. ಕೆಲಸ ಇಲ್ಲ. ಹೆಂಗ್ ಕೆಲಸ ಆಗ್ಬಿಡುವೆ? ಒಂದು ಮಾತಿಗೆ ಏನಿಗೆ ಹೇಳಿದ್ರೆ ಹಂಗೆ ಕೆಲಸ ಇಲ್ಲ ನಿಂಗೆ. ಕೆಲಸ ಟೆನ್ಷನ್ ಮಾಡ್ಕೊಂತರು ಅಲ್ಲ. ಬೇಗ ಕೆಲಸ ಅದೇ ಕೂತ್ಕೊಂಡು ಸತ್ತಾರಲ್ಲಿ ಅವರೇ ಆರಾಮಾಗಿದ್ದಾವೆ. ನೀ ಯಾಕೆ ಟೆನ್ಷನ್ ಮಾಡ್ಕೊಂಬೇಡ, ನಾ ಇಟ್ಕೊಂತೀನಿ ನಿಂಗೆ. ಏನಂದಿ? ಬಾಯ್ಲಿ ಏನಂದಿ ನೀನು? ಇಟ್ಕೊಂತಿ ಅಂದ್ರೆ ಓಯ್ ಏನೋ ಮಾತಾಡ್ದೆ ನೀನು. ಮಳೆ ಗೊತ್ತಿದ್ದು
ಇಷ್ಟು ಮಂದಿ ಇದ್ರಿಗೆ ನನ್ನ ಇಟ್ಕೊಂತೀನಿ ಅಂತೀಯಲ್ಲೋ ಎಲ್ಲ ನಿನ್ ಮೈ ಹೆಂಗಾಯ್ತು? ನಾ ಜನರ ಮುಂದೆ ಇಟ್ಕೊಂತ ಹೇಳಿಲ್ವೇ ಒಳಗೆ ಇಟ್ಕೊಂತಿಲ್ಲೆ. ಬರೀ ಹಿಂಗೆ ಮಾತಾಡ್ತೀಯಲ್ಲ ನೀನು. ಅಲ್ಲ ನಮ್ಮ ಹುಡುಗಿ ನಮ್ಮಂತ ಹುಡುಗಿಯರ್ ನೋಡ್ಕೊಳ್ಳಿ ನಿನಗೆ ಹಿಂಗಾಗತ್ತಲ್ಲ ಬರೀ. ನಾ ಹೇಳಿದ ಅರ್ಥ ಮಾಡ್ಕೊಳ್ತಾ ಇದ್ರೆ ನೀವು ಏನು ಕಾಸಿನಷ್ಟೇ ಮಾಡಕ್ಕೆ ನೀವು ಹಂಗಿರ್ಬೇಕು. ನಾ ಹೇಳುದೇನು ನೀ ಹಂಗಾದಿ. ಒಳಗೆ ಕೆಲ್ಸಕ್ಕೆ ಇಟ್ಕೊಂತಿ ಅಂದೆ. ನೀವು ನಿಮ್ ಕಡೆ ಕೆಲಸ ಉಂಟಾ? ಅಯ್ಯೋ ನನ್ನ ಪಾಲಿನ ದೇವರಾಗ ನೀವಾಡಿಗೆ ಕಾಯಿ ಮರ್ತು ಬಂದೆ. ಒಂದೆರಡು ಕಾಯಿ ತಗೊಂಡು ನಿನ್ ಗಂಡ ನಂಗೆ ಹೊಡೆಯಕ್ ಬರ್ತಿತ್ತು. ಅದ್ ನಾನೇ ಹುಡ್ಕೊಂತೀನಿ ಮನೆ ಕೂಡ. ಇಲ್ಲೇ ಕೊಡ್ತಾರಂತೆ 100 ರೂಪಾಯಿ 5 ಕಾಯಿ, 100 ರೂಪಾಯಿ 5 ಕಾಯಿ. ಮೇಲೆ 1, ಕೆಳಗೆ 2, ತೀರ ಕೆಳಗೆ 3 ಕಾಯಿ ಹೊಡ್ಬಿಡ್ತೇನೆ. ಒಂದೇ ಹುಡುಗ ಸಾಕು ನಂಗೆ. ಸತ್ತೋಗ್ತೀರಿ. ಅಲ್ಲ ಅಲ್ಲ ನಿಮ್ಗೊಂದ್ ಮಾತು ಹೇಳ, ನೀವು ನನ್ನ ಪಾಲಿನ ದೇವ್ರು. ಈ ಸೈಜಿನ 2, ಏನದು ಈ ಸೈಜಿನ 1 ಇದ್ರ ಕೊಡ್ರಿ. ನಂಗಿರೋ ಹಾಗೆ ಇದೆಯಾ? ಅಕ್ಕ ಕೂಡಿ ನಿಮಗೆ ಊಟ ಗೊತ್ತಿಲ್ಲ? ದೇವ್ರ ಕೊನೆ ಒಳಗಿಟ್ಟು ಅದಕ್ಕೆ ಕುಂಕುಮ ಹಚ್ಚಿ ಹಾರ ಹಾಕಿ ನಾ ಕೊಟ್ಟವ್ರು ಮರೈತಿ. ಅಲ್ಲ ನೀನು ಪಾಲಿನ ದೇವ್ರ ಅಂದ್ಮೇಲೆ ದೇವ್ರ ಪಟ್ಟ ಅಲ್ಲಿ ಇಟ್ಟು ಪೂಜೆ ಮಾಡೋದಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಈಗ ಮಾತ್ರ ಬೊಯ್ತ ಇದ್ದವಳು ಹೀಗೆ ಬಣ್ಣನೆ ಮತ್ತೆ ಬಿದ್ದಿದ್ದಲ್ಲ ಮರ ಇದು. ಬಣ್ಣನೆ ಮಾಡೋ ಹೆಣ್ಮಕ್ಳು ಬಿಟ್ರೆ ಮತ್ತೆ ಯಾರಿಲ್ಲ, ಇದೇ ಸಾಕ್ಷಿ. ಹೌದೌದೌದು. ಆಗ ಒಂದು ಬಾಳ್ ಹೋಗಬೇಡ, ಪಗಾರ ಕಮ್ಮಿ. ಬಂದಕ್ರಿ ನೋಡ್ರಿ, ಪಗಾರ ಕಮ್ಮಿ ಆದ್ರೆ ಚಿಂತಿಲ್ಲ, ಒಟ್ನ ನಮ್ಗೆ ಒಂದ್ ಕೆಲ್ಸ ಬೇಕು. ಯಾಕಂದ್ರ ಮನ್ಯಾಗ ಗಂಡನ ಕಿರಿಕಿರಿ ತಾಳಕ್ ಆಗ್ತಾ ಇಲ್ಲ ನನ್ಗೆ. ಗಂಡ ಕಿರಿಕಿರಿ ಮುಜೆಗಿದ್ದೀಗ हे प्रभु, हरि नाम कृष्ण जगन्नाथ प्रेमानंद, हे क्या हुआ? आंटी हुआ। ಅಲ್ಲ ಮನ್ಯಾಗ ಒಂದ್ ಇಟ್ಟು ಬಂದ್ ಇಲ್ಲಿ ಆಗಿಲ್ಲ ಅನ್ನೋರ್ಗತ್ತೆ ಪೋಸ್ ಕೊಡ್ತೀವಿ. ಅವ ಇಡವಲ್ಲ, ನಂಗಿಂತ ದೇವರ್ತೀವ. ಅಲ್ಲ ಈ ನಮ್ಮನೆ ನೀನು ಮತ್ತೆ ನೀನು ಕಾಮುದ್ರಲ್ಲಿ ಮುಜೆ ಕಂಡೆ. ಐ ಮೀನ್ ತಾಯಿ ತಾಳಿ ಗಂಗರ ಮಾತಾಡು, ಜನ ತಪ್ಪು ತಿಳ್ಕೊಂತಾರ. ಇಲ್ಲ ನೀವು ಬೈ ಕಾಂತ ಚಸ್ಮಾಕ ನೋಡು ಕಾಂತ. ಪೂಜೆ ತಾಲಿ ತಾಲಿ ಅದೇ ಸುತ್ತಿ ಬಳಿ ಕಣಗಂಟ ನಮ್ಮೊಟ್ಟಿಗೆ. ಅಲ್ಲ ಈ ನಮ್ಮನೆ ನೀನು ಒಂದು ತಾಳಿ ಕಾಣಿಸೋಕೆ ಈ ನಮ್ಮನೆ ಅಲ್ಗಾಡ್ಕೊಂಡು ಕಾಣ್ತಾ ತಾಳಿ ಟೈಮ್ ಹೋಗಿತ್ತಪ್ಪ. ಗಂಡಗೆ ವ್ಯಾಲ್ಯೂ ಇಲ್ಲ. ನೋಡಿ ಹಬ್ಬ ಮಾಡ್ತೀನಿ ನೀನು. ಗಂಡಗೆ ವ್ಯಾಲ್ಯೂ ಇಲ್ಲ. ಪಾಪ ಕಷ್ಟಪಟ್ಟು ಕಟ್ಟಿರ್ತಾನ, ಅವಂದು ತಗದ್ ತೋರ್ಸದ್ ಬೇಡ ನಾನು ಗಂಡಂದು ತಾಳಿ. ನಿಂದು ಗಂಡಗೆ ನೀ ಕಾಣ್ತದೆ, ಮನೆ ಕೂಡ ಕಾಣ್ತದ. ಇದು ನನ್ನ ಗಂಡಂದು ನೋಡು. ನೀನು ಗಂಡಿಗೆ ಕಿಮ್ಮತ್ ಕೂಡದಲ್ಲ ಅಂದ್ರೆ ನೀನು ಗಂಡು ಕಿಮ್ಮತ್ ಬೇಡ. ಹೌದು, ಗಂಡಿಗೆ ಕಿಮ್ಮತ್ ಹೊರಗಡೆ ಯಾಕೆ ಹೇಳ್ತಾರಲ್ವಾ? ಯಾವ ಸತ್ತು ಪ್ಯಾಸನೆ ಅದು ಪಡಿಕೊಂಬುದು ಯಾವ್ದು ನನ್ನ ದೊಡ್ಡ ಬರ್ಸಿ, ನೀನು ಸಂಡೆ ಬರ್ತಿ. ಥ್ಯಾಂಕ್ ಯು ಬರ್ಸಿ. ಏಯ್ ನನ್ನ ಗಂಡನೇ ಹೇಳಲ್ಲ ನೀ ಹದ್ದಿದ್ ಯಾಕೆ ಹಾಕೊಂಡಿ ಅಂತ ಹೇಳಿ, ನೀ ಹಾಕಿ ಗಂಡರ್ ಬಿದ್ದಿಲ್ಲ ಕೇಳುದಿಲ್ಲವ. ಆದ್ರೆ ಒಂದು ಈ ನಮ್ಮನೆ ಎಲ್ಲ ಮುದಿ ಹಾಕೊಂಡಿ ಮನೇಲಿ ಆರಾಮ ಮಗನ ಸಂಟಿಗೆ ಗಂಡನ ಸಂಟಿಗೆ ಆರಾಮ ಹೋಗಿ ಏನು ಕೆಲಸ 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 ಯಾಕೆ ಬೇಕು ಕೆಲಸ? ನಾನು ಹೇಳ, ನಂಗೆ ಪೇಮೆಂಟೇ ಸಾಲಲ್ಲ, ಎಷ್ಟು ದುಡ್ದ್ರು ಸಾಲಲ್ಲ. ಹಿಂದಕ್ಕೆ ಒಂದ್ ಕಡೆ ಕೆಲ್ಸಕ್ಕಿದ್ದೆ, ಅದು ಪೇಮೆಂಟ್ ಕಡಿಮೆ ಆಗ್ಬಿಡ್ತು, ಕೆಲಸನೇ ಬಿಟ್ಟು. ಯಾವ ಕೆಲಸ? ಅದು ಅಕ್ಕಮಾದೇವಿ ಸಂಘದೊಳಗೆ ಹರಿಯೋದು ಪುಟ್ಟದು ಕೊಡೋದು, ಹರಿಯೋದು ಪುಟ್ಟದು ಕೊಡೋದು. ನಮ್ಮ ದೂರ ನಿಂತ್ಕೊಂಡೆ ನಮ್ಮದವ್ರು ಕೂಡ ಅಲ್ಲ ಅಲ್ಲಿ ಹಾಳಿ ಹರಿಯೋದು, ಅದೇ ಮತ್ತೆ ಪಿತ್ತ ಹೊಡೆಯೋದು. ಯಾಕೆ ನೋಡುವ ನಿಂಗೆ ಹಾಲು ಸಿಕ್ಕ ನನ್ನ ಅಂಗಿ ಹಾಕ್ಬಿಟ್ರೆ ಪಾಸ ಅಂಗಿ 900 ರೂಪಾಯಿ. ಇಲ್ಲ ಹಾಳಿ ಕಣಂಕ ಅಂತ ತಾನೆ, ನಂಗಿನೇ ಬೇರೆ ಹಾಳಿನೇ ಬೇರೆ. ಅಲ್ಲಿ ಪೇಮೆಂಟ್ ಕೊಟ್ಟಿದ್ರು ಕಡಿಮೆ ಆಯ್ತು. ಎಷ್ಟು ಪಗಾರ ಕೊಟ್ಟಿದ್ರು? ಬರೀ 20,000. ಕಡಿಮೆ
ಗಾಬರಿ ಹೋಯ್ತು ಮರ್ಯ ಅಣ್ಣ ಇದು ದೊಡ್ಡ ಹುಡುಗಣ 20,000 ಸಾಕಾಗುದಿಲ್ಲ ಅಂತ ಅಣ್ಣ 20,000 ಸಾಕಾಗಲ್ಲ ನೀನ್ ದೊಡ್ಡ ಮನಸ್ಸು ನಿಂದು ಇದಕ್ಕೆ ಬೆಳ್ಳುಳ್ಳಿ ಕಬಾಬ್ ಸಾಕಾಗುದಿಲ್ಲ ಇದಕ್ಕೆ ತುಪ್ಪದಲ್ಲೇ ಬೇಕಾಗುತ್ತೆ ಅವೆಲ್ಲ ಕೆಲಸ ಬಿಟ್ಟಾಕ ಸಾಯ್ ಸಾಲಿಲ್ಲ 20,000. ನಾನು ಕಂಡ್ರಿ ಕೆಲ್ಸಕ್ಕೆ ಬಾ ಏನ್ ಬೇಕು ನಿಂಗೆ ಅವೆಲ್ಲ ಕೆಲಸ ಬಿಡ ಕಂಡ್ರಿ ಹಿಂಗ ಮಂಗ ಅಲ್ಲ ಅಲ್ಲ ಏ ಆದ್ರೂ ನೀವು ನನ್ನ ಪಾಲಿನ ದೇವ್ರು ಬಿಡ್ರಿ ಏನ್ ದೇವ್ರೇ ಸರಿರಿ ನೀವು ಅಂದಂಗೆ ನನ್ನ ಹೆಸರು ಕೇಳಲಿಲ್ಲ ನೀನ್ ಹೇಳಿ ನೀ ಕೇಳಿದ್ರು ಅವ್ನು ಹೇಳ್ಬೇಕು ಆಯ್ತು ಹೆಸರೇನು ನನ್ನ ಹೆಸರು ಮಿನುಗುತ್ತಾರೆ ಕನಸಿನ ರಾಣಿ ನನ್ನ ಹೆಸರು ಮತ್ತೆ ಹುಡುಗನೆ ಕಣ ಮಾಡ್ತಿಲ್ಲೇನು ಏನ ಏನಂದಿ ಹುಡುಗಣಿ ಗುಲ್ಗೋಣಿ ಅಂದ್ರೆ ಅದ್ ಗೊತ್ತಾಗುದಿಲ್ಲ ಮತ್ತೆ ನಾಲ್ಕು ಬಾಯಿ ಬರೀ ಗೊತ್ತಾಗ್ತದೆ ಗುಲ್ಗೋಣಿ ಅಂತಿ ಅದೇನೋ ಕುಟ್ಕುಟಿ ಮಂಡಿ ಅಂತಿ ನಮ್ಮದು ಗೊತ್ತಿಲ್ಲ ದೊಡ್ಡ ಬಿಸ್ನೆಸ್ ನಮ್ದು ಇದು ದೊಡ್ಡ ಬಿಸ್ನೆಸ್ ಕಾಬಡ್ ದೊಡ್ಡ ಬಿಸ್ನೆಸ್ ನಿಂದು ಅಲ್ಲ ದೊಡ್ಡ ಬಿಸ್ನೆಸ್ ಅಂತಿರಲ್ಲ ಅದೇನ ನಿಮ್ದು ಗೌರ್ಮೆಂಟ್ ಇಂದ ಅದೊಂಥರ ಗೌರ್ಮೆಂಟ್ ಅಂಡರ್ ಕೆಲಸನಯ್ಯ ಹಾ ಅವ್ರು ಹಾಕಂದು ಮಾತ್ರ ನಾವು ಹಾಕ್ತಿದ್ವಿ ಅವ್ರು ಬ್ಯಾಡ ಅಂದ್ರೆ ನಾವು ಹಾಕುದಿಲ್ಲ ಯಾಕಂದ್ರೆ ಓಡಾಡ್ಕೊಂಡು ಹೇಳ್ಬಿಡು ನಮ್ಗೆ ಗೊತ್ತಾಗ್ತಿಲ್ಲ ಅಲ್ಲ ಆ ಕೆಲಸ ಯಾವ್ದು ಅದಕ್ಕೆ ಎಷ್ಟು ಪೇಮೆಂಟ್ ಆ ಕೆಲಸ ಬಗ್ಗೆ ನಿಮ್ಗೆ ಗೊತ್ತಿಲ್ಲಲ್ಲ ಇಲ್ಲವಾ? ಏನಿಲ್ಲ ಸಿಂಪಲ್ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಅದು ಹಾ ಮನೆ ಕೊಡಂದೇ ಒಂದ್ ನೀರ್ ಕಾಯ್ತು ಹೋಗಿ ತಗೋಬಹುದು 4 ಹಳ್ಳು ಹಾಕೋದು ದಣ ಬಣ ಬಿಟ್ಟು ಕೌಂಚು ಹೊಡೆದ್ಮೇಲೆ ನೀನು ದುಡ್ಡು ಲೆಕ್ಕ ಮಾಡಿ ಕೊಡ್ತಿರೋದೇ ಅಮ್ಮ ಅಯ್ಯೋ ಅಲ್ಲ ಅಂದಂಗ ಆ ಕೆಲಸಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ ಬಿಟ್ಬಿಡ್ತೀವ ಆ ಕೆಲಸಕ್ಕೆ ಕನ್ನಡದಲ್ಲಿ ಮಂಡ ಇಂಗ್ಲಿಷ್ನಲ್ಲಿ ಕುಟ್ಕುಟಿ ಮಂಡ ಏನೇನು ಕನ್ನಡದಲ್ಲಿ ಮೊಂಡ ಮಂಡ ಅಲ್ವೇ ಹಾಳವಲ್ಲಪ್ಪ ಇಂಗ್ಲಿಷ್ ನಲ್ಲಿ ಹೆಸರೇ ದೇವತೆ ಮಾಡ್ಬಿಡ್ತಲ್ಲ ಇದು ಗ್ರಾಮೀಣ ಕ್ರೀಡೆ ಅದು ಕನ್ನಡದಲ್ಲಿ ಮಂಡ ಕನ್ನಡದಲ್ಲಿ ಮೊಂಡ ಮಂಡ ಅಲ್ವೇ ನಿನಗೆ ಕಿವಿ ಓಟ್ ಮಾಡ್ಬಾರ್ದವಲ್ಲಪ್ಪ ಮಂಡ ಐ ಮೀನ್ ಮಂಡ ಐ ಮೀನ್ ಮಂಡ ಹಿಂಗೆ ಮಂಡದ ಹಿಂಗೆ ಮಾಡ್ಕೊಳ್ತಕ್ಕಂಬುದಿಲ್ಲ ಏನ ಹೇಳಿದಲ್ಲ ಈಗ ಅರ್ಥ ನಿಂಗೆ ತಿಳಿಸಲ್ಲ ಹೇಳಿಲ್ಲ ಹಾ ಮತ್ತೆ ಇಂಗ್ಲಿಷ್ ನಾಗೆ ಮಂಡ ಹಿಂಗ ಮಾಡ್ಬೇಕಂತ ಹೌದು ಇಂಗ್ಲಿಷ್ ಅಲ್ಲ ಗ್ರಾಮರ್ ಟಫ್ ಆಗ್ತದೆ ನಮ್ಗೆ ಹಾ. ಹೌದು ಅದಕ್ಕೆ ಹೇಳಿದ್ದು ಆಮೇಲೆ ಕುಟ್ಕುಟಿ ಮಂಡ ಅವನಿಗೆ ಇದ್ರಲ್ಲಿ ಜನರಲ್ ನಾಲೆಜ್ ಜಾಸ್ತಿ ನಿಜ ರೀ ನಿಜ ನೀವು ನನ್ನ ಬಾಳಿಗೆ ಬಂದಿದ್ದು ಪೂರ್ಣ ಚಂದ್ರ ಬಂದಂಗ ಆಗ್ಬಿಟ್ಟೈತ್ರಿ ಹೊಸ ಜೀವನನೇ ಸಿಕ್ತು ನನಗೆ ನಿಂಗಾದ್ರು ಹೊಸ ಜೀವನ ಸಿಕ್ತು ನನ್ನ ಕತೆ ಕೇಳು ಅಯ್ಯೋ ದೇವ್ರಿ ಅಳ್ಬೇಡ್ರಿ ಅಯ್ಯೋ ಅಳ್ಬೇಡ್ರಿ ಅಯ್ಯೋ ಒಮ್ಮ ಅಳ್ಬೇಡ್ರಿ ಜೀವನಕ್ಕಿಂತ ಈಶ್ವರ ಕೆಟ್ಟಕ್ಕೆ ಹೇಳ ಮುಂದ ಬರೀ ಅಳದಾತು ಜೀವನನೇ ಬೇವರ್ಸೆ ಹೋಯ್ತು ನಮ್ಗೆ. ಏನಾಯ್ತು ಇನ್ನು ನನಗೆ ಮದುವೆನೇ ಆಗಿಲ್ಲಮ್ಮ ಮದುವೆನೇ ಆಗಿಲ್ಲ ಸುಳ್ಳಲ್ಲ ಅದೇ ಅಂತೀನಿ ನಾನು ಮನೆಗೆ ಬಂದ ತಕ್ಷಣ ಬಿಳಿ ಅನ್ನ ತಿಳಿ ಸಾರು ಹಪ್ಪಳ ಶಾಂಡ್ಗಿ ಉಪ್ಪಿನಕಾಯಿ ಹಾಕಿದವಳು ನಿನ್ನ ಹೆಂಡತಿ ಅಂದುಕೊಂಡಿದ್ದೆ ನಾನು ಹೌದು ಅವಳು ಹೊರಗಡೆ ಇಲ್ಲಿ ಒಳಗಡೆ ಆಗ್ಲಿಲ್ಲ ಆಗ್ಲಿಲ್ಲ ನಿನಗೆ ಮದುವೆ ಆಗಿಲ್ಲ ನನಗ ಏನಾಯ್ತು ಬಾಯಿ ಬಿಟ್ಟು ಹೇಳಿ ಸಾಯೇ ಮಣಿ ಎಲ್ಲ ಉದುರಿ ಬಿಡುವುದು ನನಗೆ ಮಕ್ಕಳಾಗಲಿಲ್ಲ ಅಂತ ಯಾವ ಬಾಯಲ್ಲಿ? ಅಣ್ಣ ಫೀಲಿಂಗ್ ಮ್ಯೂಸಿಕ್ ಹಾಕಲ್ಲ ಫೀಲಿಂಗ್ ನೀನು ಮಕ್ಕಳಲ್ಲ ನಿನ್ನ ಮದುವೆ ಆಗಲಿಲ್ಲ ನಿಂಗೆ ಮಕ್ಕಳಾಗ್ಲಿಲ್ಲ ನಿನ್ನ ಮದುವೆ ಆಗಲಿಲ್ಲ ನೀ ನೋಡಕ್ಕೆ ಗೆಲ್ಸಿ ಆಕಳ ಕಂಡಂತ ಕಾಣ್ತಿ ಒಂದು ಒಳ್ಳೆ ಫಿಗರ್ ಈಗ ಮಕ್ಕಳಾಗಲ್ಲ ಅಂದ್ರೆ ಇಟ್ಟ ದಿವ್ಸ ತಿಂದ್ಕೊಂಡ ಮನೆ ಕೊಡ ಕಪ್ಪಡ ಹೇಳ್ತೀವ ಅವ ಏನ್ ಮಾಡ್ತೀವ ಅವ ಏನ್ ಮಾಡ್ತೀವ ಅವ ಮೆಯ್ತಾಗಿದ್ದ ಒಂದ್ ಕೆಲಸ ಮಾಡು ನನ್ನ ಮಾತು ಕೇಳು
ಒಂದೇ ಕೊಟ್ಟಿಗೆ ಕರು ಆಗಲ್ಲ ಆದ್ರೆ ಒಂದೇ ಕೊಟ್ಟಿಗೆ ಚೇಂಜ್ ಮಾಡು ಇಲ್ಲ ಎತ್ತಿ ಚೇಂಜ್ ಮಾಡಪ್ಪು. ನಿಮ್ಮ ಕೊಟ್ಟಿಗೆ ಸಮಸ್ಯೆ ಇದ್ರೆ ಹೇಳು, ನಮ್ಮ ಕೊಟ್ಟಿಗೆ ಬದಿ ಒಂದ್ ಜಾಗ ಇಟ್ಕೊಂಡಿವ್ರು ನಾವು. ಅಲ್ಲ ಆ ಕೊಟ್ಟಿಗೆನ ಇದೆ, ಆ ಕೊಟ್ಟಿಗೆಗೆ ಯಾರು ಎತ್ತ ತಂದು ಕಟ್ಟೋದು? ನಮ್ಮದೀಯ ಯಾರು? ಇಲ್ಲಿ ಮತ್ತದೀವ ಅಂಬ ಅಂದ್ರೆ ಬಂದೇ ಬಿಡ್ತೇವ. ಕಿರಣ, ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ರಾವಣಲ್ಲ, ರಾವಣಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮೊದ್ಲೇ ಒಂದ್ ನಾಟಕ ಇದ್ದೀನಿ ಮತ್ ಮನೆಗಳು ಕಾಲ್ದ ಮಾಡ್ಕೊಂಡ್ ಬಂತೇವ. ಮತ್ತೆ ನನ್ನ ಹೆಸರು ಹೇಳ್ತು ಅಯ್ಯಪ್ಪ. ಅಲ್ಲ ನಿಮ್ಮಿಂದ ನನಗೆ ಒಂದೊಂದು ತಿಳಿದಂಗಾಯ್ತು. ಅಲ್ಲ ನಿಮ್ಮ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ ನೀವು ಕೆಲಸದ ಜೊತೆಗೆ ಮಕ್ಕಳು ಕೊಡೋ ಪ್ಲಾನ್ ಹಾಕಿದ್ರಿ ಅನ್ನಂಗಾಯ್ತು. ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ? ಏಯ್ ದೊಡ್ಡ ಅರ್ಥ ಆಯ್ತು. ಆಗದೆ ಏನ್ ಮಾಡ್ತಿದ್ರಿ ಅಲ್ರಿ, ನೀವೆಲ್ಲ ನಮ್ಮ ಕೊಟ್ಟಿಗೆಗೆ ಎತ್ತ ತಂದು ಕಟ್ತೀನಿ ಮುಗದಾನ ಹಾಕ್ತೀನಿ ಅಂತಿಲ್ಲ. ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಹೇಳಿ. ಅವ್ನ್ ಏನ್ ಗೊತ್ತಾಗ್ತಿದ್ ಮಣ್ಣು ಮಕ್ಕಳೇ ಮಾಡುವಾಗಲ್ಲ ಅವ್ನ್ ಬರೀ ಗೊತ್ತಾಗೋದು ಅವ್ಗೆ. ಒಂದ್ ವೇಳೆ ಗೊತ್ತಾಯ್ತಪ್ಪ ಹಾ ನನ್ನ ಹೆಸರು ಕೇಳೇ ಬಿಟ್ಟಿಲ್ಪ. ಹಾ ಒಂದ್ ಕೆಲ್ಸ ಮಾಡ್, ಹಾ ಬೈಕ್ ಗ್ಯಾರೇಜ್ ರಿಪೇರಿ ಮಾಡವ ಸಾಗರ ಅಂತ ಹೇಳಕ್ ಹೋಗ್. ಬೇಕಾದ್ರೆ ಅವಂಗ ಬಂದು ಹೊಟ್ಟೆ ಡ್ಯಾನ್ಸ್ ಆಗ್ಲಿ ಅವ, ನಂಗೇನಾಗದಿತ್ತು. ಎತ್ ಯಾರು ತಂದು ಕಟ್ಟಿದ್ರ ಅಂದ್ರ ಬೈಕ್ ರಿಪೇರಿ ಮಾಡೋ ಸಾಗರ ಹಂಗೇಳ. ಅವನಿಗೆ ಕಾಯು ಕಡಿಗೆ ಹಂಗೇಳ ಹಂಗೆ ಆಮೇಲೆ ನಿನ್ನ ಹೆಸರು ಅದು ಅಂತಲ್ಲ ಆಗಲೇ ಹೇಳ್ನಲ್ರಿ ರಾಣಿ ಅಂತ. ಮತ್ ನಿಮ್ಮ ಹೆಸರೇನ್ರಿ? ರಾಜ. ಹಾ ರಾಜ ರಾಜ. ಹಾ. ಯಾವ ರಾಜ? ನಮ್ಮ ಟ್ಯಾಂಕಿರಾಗ ನಾವು. ಹೌದು. ಎಲ್ಲೋದು ಟ್ಯಾಂಕಿರೇನೆ. ಹಾ ಅಡ್ಡಿ ಇಲ್ಲ. ಹಂಗಾರೆ ನಿನ್ ಕೆಲ್ಸದ ಜೊತೆಗೆ ನಮ್ಗ ಮಾತೆಲ್ಲ ಕೊಟ್ಟು ನೀನು ಕೈ ಅಂತ ಇದ್ದೆ ಅನ್ನಿಸಿದಲ್ಲ ಅವಾಗ. ಅದು ರೀ ನನ್ನ ಹೆಸರು ಗೊತ್ತಾಗ್ಲಿಲ್ಲ. ಹಾ ಅದೇ ರಾಣಿ ಅಂತಂದ್ರೆ ನೀವು ಯಾವ್ದೋ ಒಂದೇ ಅಲ್ಲ, ಫೈರ್. ನಾನಂದ್ರೆ ಬೆಂಕಿ. ಬೆಂಕಿ ಅಂತ ಮಾಡಿದ್ದು ನೀನು ಫೈರ್ ಅದೇ ನಾ ಗರ್ನಲ್. ಅದು ಅಂತಿಂತ ಗರ್ನಲ್ ಅಲ್ಲ, ಒಂದೇ ಬಾಲ್ ಇರೋ ಎರಡು ಗರ್ನಲ್. ಹೊಡಿ ಒಂದ ಹಂಗ ರಾಜ ರಾಣಿ ಸೇರಿ ಒಂದು ಎಕ್ಕ ಶೋ ಮಾಡ್ಬಿಡುವ. ಅಕ್ಕ ನೀವು ಗಾಬರಿ ಬಿಡಿ, ಗಟ್ಟಿ ಇರ್ತೀರಿ ಮತ್ತೆ